ಎಲ್ರಿಗೂ ನಮಸ್ಕಾರ. ಗುರುವಾರ ಹಾಗೆ ಶುಕ್ರವಾರ ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಕೇಸರಿ ಬಾತ್ ಮಾಡಿದ್ದೆ. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಆರಂಭ ಮಾಡಿದೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ನಿನ್ನೆ ಶುಕ್ರವಾರದ ದಿನ ಚಿನ್ನಿ ಹುಟ್ಟಿದಬ್ಬ ಇತ್ತು. ಹಾಗಾಗಿ ಅವಳನ್ನ ಬೆಳಿಗ್ಗೆನೇ ಬೇಗ ಎಬ್ಬಿಸಿ ಎಣ್ಣೆ ಹಚ್ಚಿದೆ. ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರಿಗೆ ಮೊದಲಿಗೆ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿದ್ಲು. ಬೆಳಿಗ್ಗೆ ದೇವಸ್ಥಾನಕ್ಕೆ ಕಳ್ಸೋಕ್ಕಾಗಲಿಲ್ಲ, ಸರಿ ಸಂಜೆ ಕರ್ಕೊಂಡೋಗೋಣ ಅಂಥೇಳಿ ಮನೆಯಲ್ಲೇ ಪೂಜೆ ಮಾಡಿ. ನವೆಂಬರ್ ಮಂತ್ ಬಂತು ಅಂದರೆ ನಂದು ನನ್ನ ಮಗಳು ಬರ್ತಡೇ ಒಂದೇ ತಿಂಗಳಲ್ಲಿ ಬರುತ್ತೆ. ಮಕ್ಕಳೆಷ್ಟು ಬೇಗ ಬೆಳೆದ್ಬಿಟ್ರಪ್ಪ ಅನ್ನಿಸ್ತು. ಹಾಗೆ ಮೊನ್ನೆ ಗುರುವಾರ ದಿನ ಶಬರಿಮಲೆಯಿಂದ ಅಯ್ಯಪ್ಪ ಸ್ವಾಮಿ ಪ್ರಸಾದ ಬಂದಿತ್ತು. ನನ್ನ ಫೇವ್ರೆಟ್ ಪ್ರಸಾದ ಇದು. ಎಷ್ಟು ಪುಣ್ಯ ಮಾಡಿದ್ಲು ಶಬರಿಮಲೆಯಿಂದ ಸ್ವಾಮಿ ಪ್ರಸಾದ ಪಡೆಯೋದಕ್ಕೆ. ಬಾಯಿಗೆ ಸಕ್ಕರೆ ಹಾಕೋದ್ರ ಬದಲು ಪ್ರಸಾದ ತಿನ್ನಿಸಿ ಸ್ಕೂಲಿಗೆ ಕಳಿಸ್ದೆ. ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ನೋಡ್ಬೋದು ನೀವು, ತುಂಬಾ ಬ್ಯೂಟಿಫುಲ್ ಆಗಿದೆ. ಡ್ರೆಸ್ ಬಗ್ಗೆ ಎರಡು ಮಾತಾಡೋ ಹಾಗಿಲ್ಲ, ತುಂಬಾ ಸಾಫ್ಟ್ ಮೆಟೀರಿಯಲ್ ಆಗಿರುತ್ತೆ. ಆಫೀಸ್ ವೇರ್ಗೆ ಪಾರ್ಟಿ ವೇರ್ಗೂ ಕೂಡ ಟಾಪ್ ಕ್ಲಾಸ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಡ್ರೆಸ್ನ ಮೇಘನಾ ಫ್ಯಾಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡೆ. ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಚಿನ್ನಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದು ಮನೆಯಲ್ಲೇ ಪುಟ್ಟದಾಗ ಒಂದು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್. ಹಾಗೆ ನೆನ್ನೆ ಚಿನ್ನಿ ಹುಟ್ಟಿದಬ್ಬಕ್ಕೆ ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ನೆನ್ನೆ ರಾತ್ರಿ ಡಿನ್ನರ್ಗೆ ಅವಳಿಗೆ ಇಷ್ಟವಾಗಿರುವಂಥ ಊಟನೆಲ್ಲ ಆರ್ಡರ್ ಮಾಡಿದ್ದೆ. ಇದಾಗಿತ್ತು ನೆನ್ನೆ ದಿನದ ಬ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.